ತಾಂಡವ ನಿನ್ನೆ ಕೇಳ್ತಾ ಇರೋದು ಏನಾದ್ರೂ ಪ್ರಾಬ್ಲಮ್ಮಾ? ಆ ಥರ ಎಲ್ಲ ಏನೂ ಇಲ್ಲ ಶ್ರೇಷ್ಠ. ತುಂಬಾ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಆತರ ಅಂದೆ. ಐ ಆಮ್ ಸೋ ಸಾರಿ ತಾಂಡವ್. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ನಾನು ಪಾಸ್ತಾ ರೆಡಿ ಮಾಡ್ತೀನಿ, ಓಕೆನಾ? ಓಕೆ. ಪಾಸ್ತಾ. ಒಂದಿನಕ್ಕೆ ಹೀಗಾದ್ರೆ ಇನ್ನು 6 ದಿನ ಆಫೀಸ್ಗೆ ಹೇಗಪ್ಪ ಬರೋದು? ಮೊದಲಿದ್ದನ್ನು ಸರಿ ಮಾಡ್ಕೋಬೇಕು. ಬ್ರದರ್, ಏನಾಯ್ತು? ಯಾಕೆ ಈ ತರ ಬಂದಿದ್ದೀರಾ? ಅದು ಬಸ್ಸಲ್ಲಿ ರಶ್ ಇತ್ತಲ್ಲ, ಅದಕ್ಕೆ ಹೀಗಾಗಿದೆ. ವಾಟ್? ಬಸ್ಸಲ್ಲಿ ಬಂದ್ರಾ? ಯಾಕೆ? ಆ ಚಾಲೆಂಜ್ಗೋಸ್ಕರ ಬಸ್ನಲ್ಲಿ ಬಂದ್ರ ಬ್ರದರ್? ಅಲ್ಲ ಬ್ರದರ್, ನನಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ನೀವು ಅದು ಯಾವ್ದೋ ಒಂದು ಚಾಲೆಂಜ್ಗೋಸ್ಕರ ಈ ತರ ಎಲ್ಲ ಮಾಡ್ತಿದ್ದೀರಾ? ಬ್ರದರ್ ಪ್ಲೀಸ್, ಇದನ್ನೆಲ್ಲ ಬಿಟ್ಬಿಡಿ. ಇಟ್ಸ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಅಂದ್ರೆ ನಿಮ್ ಪ್ರಕಾರ ಏನ್ ಬ್ರದರ್, ನಾನು ಚಾಲೆಂಜ್ ಅಲ್ಲಿ ಸೋಲ್ತೀನಿ ಅಂತನಾ? ಸೋಲು ಗೆಲುವಿನ ಪ್ರಶ್ನೆ ಅಲ್ವೇ ಅಲ್ಲ ಬ್ರದರ್. ನನ್ನ ಪ್ರಕಾರ ನೀವು ಆ ಲೇಡಿನ ಕನ್ವಿನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದೆ ಬ್ರದರ್, ತುಂಬಾನೇ ಇದೆ. ಬಿಡಿ, ಈಗ ಅದೆಲ್ಲ ಯಾಕೆ, ಬನ್ನಿ ಮೀಟಿಂಗ್ ಹೋಗೋಣ. ಏನ್ ಹೀಗೆ ಮೀಟಿಂಗ್ ಅಟೆಂಡ್ ಮಾಡೋದಾ? ಬ್ಲೇಸರು ಇಲ್ಲದೆ ಅಟ್ಲೀಸ್ಟ್ ಬ್ಲೇಸರ್ ಆದ್ರೂ ಹಾಕೊಳ್ಳಿ. ಬ್ರದರ್, ನಾನು ಮರ್ತು ಬಂದ್ಬಿಟ್ಟೆ. ಬ್ರದರ್, ನೀವು ಈ ತರ ಬಂದ್ರೆ ಒಂಚೂರು ಸರಿ ಕಾಣಿಸಲ್ಲ. ಇರಿ, ತಗೊಳ್ಳಿ, ಇದನ್ನ ಹಾಕೊಳ್ಳಿ. ನೀವೇ ಹಾಕೊಳ್ಳಿ. ಬ್ರದರ್ ಪ್ಲೀಸ್, ದಯವಿಟ್ಟು ನನ್ನ ಮಾತು ಕೇಳಿ. ನೋಡಿ, ನೀವು ಈ ತರ ಬರೋದು, ಅವ್ರು ನಿಮ್ಮನ್ನ ಜಡ್ಜ್ ಮಾಡೋದು ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ಪ್ಲೀಸ್ ಐ ಇನ್ಸಿಸ್ಟ್, ನನ್ನ ಮಾತು ಕೇಳಿ ಬ್ರದರ್. ಪ್ಲೀಸ್ ಬ್ರದರ್, ತಗೊಳ್ಳಿ, ಬನ್ನಿ ಬನ್ನಿ, ಹಾಕೊಳ್ಳಿ ಬೇಗ. ಇಟ್ಸ್ ಮೀ ಫೈನ್. ಬ್ರದರ್, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ಐ ಆಮ್ ಲಕ್ಕಿ ಟು ಹ್ಯಾವ್ ಅ ಬ್ರದರ್ ಲೈಕ್ ಯು. ಸರಿ, ಬನ್ನಿ ಮೀಟಿಂಗ್ ಹೋಗೋಣ. ಬನ್ನಿ. Hello everybody. Hello Adi. Hello. Hello. Hi. Hi Adi. Hi. Hi. Sorry for the delay. ಅದಿ, ತಾಂಡವ್ ಮೀಟಿಂಗ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. Good. I'll start with my part. That's about it. I think we came to the end of the meeting. Thank you. Brother, thank you so much. ಏನ್ ಥ್ಯಾಂಕ್ ಯು ಅಲ್ಲ ಬ್ರದರ್. Brother, ನಾಳೆಯಿಂದ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ವಾಟ್? ವರ್ಕ್ ಫ್ರಮ್ ಹೋಮಾ? ಯಾಕೆ ಬ್ರದರ್? ಇಲ್ಲ, ಬೇರೆ ಕೆಲಸದಲ್ಲಿ ಬಿಸಿ ಇದ್ದೀನಲ್ಲ, ಅದಕ್ಕೆ ಆಫೀಸ್ ಕೆಲಸನ ಮನೇಲೆ ಮಾಡಿದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಅದಕ್ಕೆ ಅಲ್ಲಿಂದನೇ ವರ್ಕ್ ಮಾಡ್ತೀನಿ. ಎಲ್ಲ ಹೋಗಿದ ಎಮ್ಮೆಯಿಂದಾನೆ. ನಿಂತ್ಕೊ ಬಂದ್ಯಾ? ಬಾ 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 ಬಾ, ಹೋಗಿ ಕೈ ಕಾಲು ಮುಖ ತೊಳ್ಕೊಂಬ, ಬಟ್ಟೆ ಬದಲಾಯಿಸ್ಕೊಂಬ. ಹಾಗೆ ತಿಂಡಿ ಕೊಡ್ತೀನಿ. ಏಯ್ ಬಾರ ಇಲ್ಲಿ. ಅಲ್ಲ ಕಣೋ, ನಿಮ್ಮಮ್ಮ ಬೆಳಿಗ್ಗೆ ಎದ್ದು ಕಷ್ಟಪಟ್ಟು ತಿಂಡಿ ಎಲ್ಲ ಮಾಡಿ ನಿನಗೆ ಡಬ್ಬಿ ಕಟ್ತಾಳಲ್ಲ, ಯಾಕೆ ಹೇಳು? ಅವಳಿಗೇನ್ ಬೇರೆ ಕೆಲಸ ಇಲ್ಲ ಅಂತನಾ? ಇವತ್ತು ಕೊಟ್ಟಿದ್ದನ್ನ ಹಾಗೆ ತಂದಿದ್ಯಲ್ಲ, ಏನ್ ಹೇಳ್ಬೇಕು ನಿಂಗೆ? ಇವತ್ತು ಹಾಗೆ ತಂದ? ಹ್ಞೂ ಬಿಗ್ಗೆಮ್ಮ, ನೋಡಿ ಇಲ್ಲಿ. ಏನು ಆಗಿದೆ ನಿನಗೆ? ಯಾಕೋ ಹೀಗ್ ಮಾಡ್ತಿದ್ಯಾ? ಇನ್ನೇನಿರತ್ತೆ, ಅಜ್ಜಿಮ್ಮು ಮಣ್ಣು ಮಸಿ ಅಂತ ಹೇಳ್ತಾ ಇದ್ನಲ್ಲ, ಅದಕ್ಕೆ ಸೇರ್ಸಿಲ್ವಲ್ಲ, ಅದಕ್ಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರ್ಬೇಕು. ಬೆಳಿಗ್ಗೆನೂ ಕೂಡ ಏನು ತಿಂದಿಲ್ಲ ಗೊತ್ತಾ? ಯಾಕೋ ಬರ್ತಾ ಬರ್ತಾ ಅತಿ ಆಡ್ತಿದ್ಯಾ ನೀನು, ಹೇಳ್ತಾ ಇದ್ದೀನಿ.
ಹೊಟ್ಟೆಗೇನಾದ್ರು ತಿನ್ನು ಹೋಗು. ನನ್ಗೇನು ಬೇಡ. ಮಾಡು, ಇನ್ನೂ ಹಠ ಮಾಡು. ನಿಮ್ಮಮ್ಮ ಕೂಡ ಹೀಗೇನೆ, ಯಾರು ಹೇಳಿದ್ರು ಕೇಳಲ್ಲ. ಎಷ್ಟಾದ್ರೂ ಭಾಗ್ಯನ್ ಮಗ ಅಲ್ವಾ, ಅವಳ ಬುದ್ಧಿನೇ ಬರ್ಬೇಕು. ಅದನ್ನೇ ಕಲ್ತಿರೋದ್ ನೀನು. ನೋಡು ಗುಣನ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಬ. ಹೊಟ್ಟೆಗೇನಾದ್ರೂ ತಿನ್ನುವಂತೆ. ನನ್ಗೇನು ಬೇಡ. ನೋಡಿ, ನನ್ ಮತ್ತೆ ಹೇಳ್ತಾ ಇದೀನಿ, ನನ್ನ ಗುಂಡನ ಅಂತ ಕರಿಬೇಡಿ. ಹೋಗು, ಅದೆಲ್ಲಿಗೆ ಹೋಗ್ತಿ ಅಂತ ನಾನು ನೋಡ್ತೀನಿ. ಅಲ್ಲ, ಮೊಮ್ಮಗಾಗಿ ನಿನಗೆ ಇಷ್ಟ ಹಠ ಇರ್ಬೇಕಾದ್ರೆ ನಿಮ್ಮ ಅಜ್ಜಿ ನಾನು, ನನಗೆ ಎಷ್ಟಿರ್ಬಾರ. ವಾಟ್? ವರ್ಕ್ ಫ್ರಮ್ ಹೋಮಾ? ನೀನ್ ಬ್ರೋ ಹೇಳಿದನ್ನ ಕೇಳಿಸ್ಕೊಂಡ್ಯಾ ಅಥವಾ ಬೇರೆಯವ್ರು ಹೇಳಿದನ್ನ ಕೇಳಿಸ್ಕೊಂಡು ನನಗೆ ಹೇಳ್ತಿದ್ಯಾ? ಫೈನ್, ವಾಟ್ ಕೀಪ್ ಮೀ ಪೋಸ್ಟೆಡ್. ಏನಾಗಿದೆ? ಒಂದ್ ವಾರದ ಮಟ್ಟಿಗೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಆಫೀಸಿಗೆ ಹೋಗ್ತಿದ್ದಾನಲ್ಲ. ಮನೆಗ್ ಬರಕ್ಕಾಗಲ್ಲ, ತುಂಬಾ ಕೆಲ್ಸ ಇದೆ ಅಂತ ಹೇಳಿ ಈಗ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಾನೆ. ಯಾಕೀಗೆಲ್ಲ ಆಡ್ತಿದ್ದಾನೆ? ಒಂದು ಅರ್ಥ ಆಗ್ತಿಲ್ವಲ್ಲ. ಬರ್ತಾ ಬರ್ತಾ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾನೆ. ಎಲ್ಲಾ ವಿಷಯನೂ ಮುಚ್ಚಿಡ್ತಿದ್ದಾನೆ. ಅದೇನು ಅಂತ ಕಂಡುಹಿಡಿಬೇಕು ನಾನು. ಬ್ರೋ ಆಫೀಸಿಗೆ ಬರಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾನೆ ಅಂದ್ರೆ ನನಗೆ ತಾನೇ ಅಡ್ವಾಂಟೇಜ್. ಇದೇ ಸರಿಯಾದ ಟೈಮ್. ಎಷ್ಟಾಗುತ್ತೋ ಅಷ್ಟು ಕಮಿಷನ್ ತಗೋಬಿಡ್ಬೇಕು. ಬ್ರೋ US ಇಂದ ಬಂದಾಗಿಂದ ಕಮಿಷನ್ ತಗೊಳ್ಳೋದೇ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಕಮರ್ಷಿಯಲ್ಸ್ನೆಲ್ಲ ಪಕ್ಕಾ ಡಾಕ್ಯುಮೆಂಟ್ ಮಾಡ್ತಿದ್ದ. ಇವಾಗ ಹೇಗೋ 1 ವಾರ ಇರಲ್ಲ ಅಂದ್ರೆ ಪಕ್ಕಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಇದೇ ಟೈಮ್ನ ಎನ್ಕ್ಯಾಶ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ದುಡ್ಡು ಮಾಡ್ಕೊಳ್ತೀನಿ. ಈಗಲೇ ಹೇಳ್ತೀನಿ. ಅದು ಯಾಕೋ ವಿಪರೀತ ಹಸಿವೆ ಆಗೋಗಿತ್ತು ಕಡೆ. ಒಳಗಡೆ ಬಿದ್ರೆ ಶೆಕೆ, ಅದಕ್ಕೆ ಹೊರಗಡೆ ತಂಪ ಕೂತ್ಕೊಂಡು ಜಮ್ಮಂತ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಯಾರ್ಗತ್ತೆ ಇದು? ನಿಮ್ ಫ್ರೆಂಡ್ಗ? ಫ್ರೆಂಡಿಗೆ ನನಗೆ ಭಾಗ್ಯ, ನಾನೇ ತಿನ್ನೋಣ ಅಂತ ಹೊರಟಿದ್ದೆ. ಅತ್ತೆ, ನನಗ್ ಚೆನ್ನಾಗ್ ಗೊತ್ತಿದೆ ಇದನ್ನ ನೀವ್ ನಿಮ್ ಫ್ರೆಂಡ್ ತಗೊಂಡ್ ಹೋಗಿ ಕೊಡ್ತಿದ್ದೀರಿ ಅಂತ. ಏನತ್ತೆ ಇದು? ನಿಮ್ ಫ್ರೆಂಡು ಈ ತರ ಎಲ್ಲ ಮಾಡಿ ಗೆಲ್ಬೇಕು ಅಂತಿದಾರ? ಮೋಸ ಅಲ್ವತ್ತೆ ಇದು? ನೋಡು ಭಾಗ್ಯ, ನೀನ್ ಆದಿ ಬಗ್ಗೆ ಈ ತರ ಎಲ್ಲ ಹೇಳ್ಬೇಡ. ಅವನು ಯಾವ ಮೋಸನೂ ಮಾಡ್ತಿಲ್ಲ. ಇಷ್ಟಕ್ಕೂ ಅವ್ನು ತಂದ್ಕೊಡು ಅಂತ ಹೇಳೂ ಇಲ್ಲ. ಪಾಪ ಒದ್ದಾಡ್ತಿದ್ದಾನೆ ನನ್ ಫ್ರೆಂಡು. ಅದನ್ನ ನೋಡಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ ಭಾಗ್ಯ. ಅವನಾಗೆ ನನಗೇನು ಹೇಳ್ಕೊಳ್ಳಿಲ್ಲ ಅಂದ್ರುನು ಅವನು ಕಷ್ಟ ಆಗ್ತಿಲ್ಲ ಅಂತಲ್ವಲ್ಲ? ಅತ್ತೆ, ನಾನ್ ಈಗಾಗ್ಲೇ ಅವ್ರಿಗೆ ತುಂಬಾ ಸಲ ಹೇಳಿದೀನತ್ತೆ, ಇದೆಲ್ಲ ನಿಮ್ ಕೈಯಲ್ಲಿ ಆಗಲ್ಲ, ಸವಾಲ್ ತಗೋಬೇಡಿ ಅಂತ. ಇಲ್ಲ ಭಾಗ್ಯ, ಅವನ್ ಹೇಗೆ ಅನ್ನೋದು ಈಗಾಗ್ಲೇ ನಿನಗೂ ಗೊತ್ತಾಗಿರ್ಬೇಕಲ್ವಾ. ಒಂದ್ಸಲ ಹಠ ಮಾಡಿದ್ರೆ ಅದನ್ನ ಅವನ್ ಬಿಡೋನೇ ಅಲ್ಲ. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ. ಎಲ್ಲೋ ತನಕ ಬಿಡಲ್ಲ ಅಂತ ಹಠ ಹಿಡಿದು ಕೂತಿದ್ದಾನೆ. ಈಗ ಏನ್ ಮಾಡ್ಬೇಕು ನೀನೆ ಹೇಳು. ಅತ್ತೆ, ನಾನ್ ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವ್ರಿಗೆ ಈ ತರ ಕದ್ದು ಮುಚ್ಚಿ ಊಟ ಎಲ್ಲ ತಗೊಂಡ್ ಹೋಗಿ ಕೊಡೋದಕ್ಕಿಂತ ಅವ್ರಿಗೆ ಈ ಸವಾಲ್ ಬಿಟ್ಬಿಟ್ಟು ದುಡ್ಡು ವಾಪಸ್ ತೊಗೊಳಕ್ ಹೇಳ್ಬಿಡಿ ಅತ್ತೆ. ನನ್ಗೂ ಅವ್ರನ್ನ ಈ ತರ ನೋಡಕ್ ಆಗ್ತಿಲ್ಲ, ಹಾಗಂತ ಅವ್ರ ದುಡ್ಡನ್ನ ಇಟ್ಕೊಳ್ಳೋದಕ್ಕೆ ನಾನ್ ತಯಾರಿಲ್ಲ ಅತ್ತೆ. ಅವ್ರಿಗೆ ಹೇಳ್ಬಿಡಿ. ಅಯ್ಯೋ ರಾಮ, ಇವಳು ನನ್ನ ಮಾತು ಕೇಳ್ತಿಲ್ಲ,
ನನ್ನ ಫ್ರೆಂಡು ನನ್ನ ಮಾತು ಕೇಳ್ತಿಲ್ಲ. ನಾನು ಏನ್ ಮಾಡ್ಬೇಕು ನನಗ್ ಒಂದು ಅರ್ಥ ಆಗ್ತಿಲ್ಲ. ದೀದಿ ಕೆಲ್ಸ ಆಯ್ತಾ? ಬೇಬಿ ತುಂಬಾ ಹೊಟ್ಟೆ ಹಸಿತಿದ್ಯಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಡಿನ್ನರ್ ರೆಡಿ ಆಗತ್ತೆ. ಬೇಬಿ ಇವತ್ತು ನಾನು ಡಿನ್ನರ್ಗೆ ಏನ್ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಗೆಸ್ ಮಾಡು. ನಿನ್ ಫೇವ್ರೆಟ್ ಡಿಶ್ ಮಾಡ್ತಿರೋದ್ ನೀನ್ ತಾನೆ, ನೀನೇ ಹೇಳು ಏನು ಅಂತ. ಪ್ಲೀಸ್ ಬೇಬಿ ಗೆಸ್ ಮಾಡು. ನನ್ ಕೈಲಿ ಆಗಲ್ಲ ಶ್ರೇಷ್ಠ. ಬೇಬಿ ಪ್ಲೀಸ್ ಪ್ಲೀಸ್ ಗೆಸ್ ಮಾಡು. ಸರಿ, ಏನು ಚಪಾತಿ ಮಾಡ್ತಿದ್ಯಾ? ತಾಂಡ ಸುಮ್ನೆ ಏನೇನೋ ಹೇಳ್ಬೇಡ. ನೋಡಲ್ಲಿ ಚಪಾತಿ ಮಾಡಕ್ ಬೇಕಾಗಿರೋ ಐಟಮ್ ಏನಾದ್ರು ಇದ್ಯಾ? ಚಪಾತಿ ಇಟ್ಟಿದ್ಯಾ? ಲಟ್ಟಣ್ಗೆ ಇದ್ಯಾ? ಸರಿ, ಮತ್ ನೀನೇ ಹೇಳಿ ಏನು ಅಂತ. ನಾನ್ ಹೇಳಲ್ಲ, ಆದ್ರೆ ಒಂದ್ ಸಣ್ಣ ಕ್ಲೂ ಕೊಡ್ತೀನಿ ಆಯ್ತಾ? ಈ ಐಟಮ್ ನಾನೇ ನಿನ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿತ್ತು. ಅವತ್ತಿಂದ ಇದು ನಿನ್ ಫೇವ್ರೆಟ್ ಡಿಶ್ ಕೂಡ. ಏನು ಸ್ಟ್ರಾಬೆರಿ ಐಸ್ ಕ್ರೀಮಾ? ಏ ತಾಂಡವ್ ಪ್ಲೀಸ್ ಸ್ಟಾಪ್ ಇಟ್. ಡಿನ್ನರ್ಗೆ ಯಾರಾದ್ರೂ ಐಸ್ ಕ್ರೀಮ್ ನ ಮಾಡ್ತಾರಾ? ಅದಕ್ಕೆ ಹೇಳಿದ್ದು ನೀನು ಅಂತ. ತಾಂಡವ್ ಇಟ್ಸ್ ನನ್ ಅದರ್ ದೆನ್ ಪಾಸ್ತಾ. ಕರ್ಮ, ಯಾಕಾದ್ರೂ ನನಗೆ ಪಾಸ್ತಾ ಇಷ್ಟ ಅಂತ ಹೇಳಿದ್ನು. ಈ ವಾರದಲ್ಲಿ 3ನೇ ಸಲ ಮಾಡ್ತಿದ್ದಾಳೆ. ಬೇಬಿ ಏನಾದ್ರೂ ಅಂದ್ಯಾ? ಏನಿಲ್ಲ, ಪಾಸ್ತಾ ಅಲ್ವಾ? ಸೂಪರ್ ಸೂಪರ್. ತಾಂಡವ್ ಏನಾಯ್ತು? ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ, ಏನಾದ್ರೂ ಪ್ರಾಬ್ಲಮ್ಮಾ? ಅಫ್ಕೋರ್ಸ್ ಶ್ರೇಷ್ಠ, ಅದೇನು ಅಂದ್ರೆ ಇವಳ ಹತ್ರ ಯಾಕೆ ಮೂಡ್ ಆಫ್ ಅಂತ ಹೇಳಿದ್ರೆ ಮತ್ತೆ 100 ಪ್ರಶ್ನೆ ಕೇಳಿ ಇರಿಟೇಟ್ ಮಾಡ್ತಾಳೆ. ನನಗೆ ಅದಕ್ಕೆಲ್ಲ ಆನ್ಸರ್ ಮಾಡೋಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ. ತಾಂಡವ್ ನಿನ್ನೆ ಕೇಳ್ತಾ ಇರೋದು, ಏನಾದ್ರೂ ಪ್ರಾಬ್ಲಮ್ಮಾ? ಆ ಥರ ಎಲ್ಲ ಏನೂ ಇಲ್ಲ ಶ್ರೇಷ್ಠ, ತುಂಬಾ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಆತರ ಅಂದೆ. ಐ ಆಮ್ ಸೋ ಸಾರಿ ತಾಂಡವ್. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ನಾನು ಪಾಸ್ತಾ ರೆಡಿ ಮಾಡ್ತೀನಿ, ಓಕೆನಾ? ಓಕೆ. ಪಾಸ್ತಾ ಪಾಸ್ತಾ